ಮುನ್ಸ್ವಾಮಿನ ಗೆಲ್ಲಿಸಿದವ್ರು ಯಾರು? ಇವರು ಕಾಂಗ್ರೆಸ್ ನಿಯತ್ತು ಅಂತ ಮಾತಾಡ್ತಾರೆ. ಇಡೀ ಗುಂಪುಗಾರಿಕೆ ಮಾಡೋಕೆ ನೀವು ಬಿಜೆಪಿ ತಂದದ್ದು ಯಾರು? ನೀವು ಬಳವಳಿ, ನಿಮ್ದು ಬಳವಳಿ ಆಯ್ತಲ್ವಾ? ಇದು ನಿಮ್ದು ಮನೆಯಿಂದ 3 ಬಾಗಿಲಲ್ಲ 4 ಬಾಗಿಲಾಗಿದೆ. ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು, ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರಿ ಅನ್ನೋ ಬಿಟ್ಟು, ಇವರ ನಮ್ಮ ಹೇಳ್ತಿದ್ರು, ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಈ ಸರ್ಕಾರ ಕಮಿಷನ್ ಸರ್ಕಾರ ಅಂತ. ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ, ಪರ್ಚೇಸಿಂಗ್ ಸರ್ಕಾರ. ಪರ್ಚೇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ ಕೊಡು, ತಗೊಂಡೋಗು, ಯಾರು ಬೇಕೋ ಕೊಡ್ಬೋದು, ತಗೊಂಬರ್ಬೋದು ಅಂತ ಸರ್ಕಾರ. ಇವತ್ತು ನನ್ನ ಶ್ರೀನಾಥಣ್ಣ ಬೆಳಗ್ಗೆ ಫೋನ್ ಮಾಡ್ದೆ ನನಗೆ, ಏನಣ್ಣ ಕಾರ್ಯಕ್ರಮ ಇದೆ ನಾಳೆ ಅಣ್ಣ ಅಂತಂದು. ಏನ್ ಮಾಡ್ತಿದ್ದೆ ಅಣ್ಣ? ಟೊಮಾಟೊ ಇಸ್ಕಿ 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 ಸಾಕಾಗ್ಬಿಡ್ತೀನಿ ನನ್ನ ಮಗಂದಣ್ಣ ಅಂತಂದು. ನೀನು ಟೊಮಾಟೊ ಇಸ್ತಾನೆ ಇರೋಣ ನೀನು ಅಂತಂದೆ ನಾನು. ಯಾಕೆ ಇನ್ನೂ ಕೈ ಉರಿ ಬಂದಿಲ್ವಾ? ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿದೆ ನನಗೆ ಅಂತಂದ. ಇವತ್ತು ನಿಜವಾಗೂ ಸಂಘಟನೆಗೆ ಒತ್ತು ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು 2 ಶಾಸಕರು, 1 MP, ಇನ್ನೊಂದು MLC, 4 ಜನ ಇದ್ದೀವಿ. ನಿಜವಾಗ್ಲೂ ಒತ್ತು ಕೊಟ್ಟು ಸಂಘಟನೆಗೆ ಒತ್ತು ಕೊಟ್ರೆ ನಮ್ಮ ಮುಂದೆ ತಡ್ತಕ್ಕಂಥ ಶಕ್ತಿ, ನಮ್ಮನ್ನು ಬರ್ತಕ್ಕಂಥ ಗಣಸು ಯಾರು ಇಲ್ಲ, ಯಾರು ಇಲ್ಲ. ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ, ಏನಪ್ಪ MP ಬಂಗಾರಪೇಟೆಗೆ ಮಾತ್ರ ಸೀಮಿತ IP ನೋಡು ಅಂತ. ಹೌದಾ ಸರ್? ಇತ್ತೀಚೆಗೆ ಕಾಮೆಂಟ್ಗಳು ಏನಪ್ಪ ಬಂಗಾರಪೇಟೆಗೆ ಮಾತ್ರ ಸೀಮಿತ ಅಂತ. ಆ ಥರ ಇದ್ರೆ MP ಸರ್ ದಯವಿಟ್ಟು ಅವು ಪೊರೆ ತೆಗುತ್ತಲ್ಲ, ಪೊರೆ ತೆಗೆದು ಆಚೆಗೆ ಬನ್ನಿ, ನಿಮ್ಗೂ ವಯಸ್ಸಿದೆ, ನಮಗನ್ನು ತೋರಿಸ್ಬಿಡುವ ಒಂದು ಆಟ, ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ? ನೀವು ಈ ಥರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್, ತಪ್ಪು ತಿಳ್ಕೊಂಬೇಡಿ. ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ವಿ. ಇವತ್ತು ನನಗೆ ಹೇಳ್ತಾ ಇದ್ರು, ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಿಲಿಗೆ ಅಂತ. ಒಂದು ಮಾತನ್ನ ಕೇಳ್ಕೊಳ್ಳಿ, ನಾನು ಗೆದ್ದ ಕೂಡಲೇ ಕುಮಾರಣ್ಣಗೆ ಫೋನ್ ಮಾಡಿ, ಅಣ್ಣ MP ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ, 40ರಿಂದ 50 ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ, ಕಾರ್ಯಕರ್ತರಿಗೆ ಪೆಂಡಿಂಗ್ ಇದ್ದೋಗಿದೆ ಅಣ್ಣ, ಇಷ್ಟು ಜನ ಗೆಲ್ಸ್ಕೊಟ್ಟಿದ್ದೀನಿ, ಕೋಮಲ್ ಗೆಲ್ಸಿದ್ದೀನಿ, DC ಬ್ಯಾಂಕ್ ಗೆಲ್ಸಿದ್ದೀನಿ, ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ಕೊಡ್ತೀನಿ ಅಣ್ಣ, ದಯವಿಟ್ಟು ಬರಬೇಕು ಅಂದಾಗ ನನಗೆ 20-25ನೇ ತಾರೀಕು ಒಳಗೆ ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ನ ನಾನು ನಿಖಿಲ್ ಅಣ್ಣಗೆ ಹೇಳಿದೆ, ಅಣ್ಣ ಅಪ್ಪ ಬರ್ತಾ ಇದ್ದಾರೆ, ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ, ಒಂದು 30ರಿಂದ 40 ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾಂದೇ ಆಗ್ಬೇಕಣ್ಣ, ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ, ಅಣ್ಣ ದಯವಿಟ್ಟು ನಿನ್ನ ಡೇಟ್ ಲೇಟ್ ಮಾಡು ಅಂತದೆ. ನಾನು ಅವ್ರ ಹತ್ರ ವಿದೇಶದಲ್ಲಿದ್ರು ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ. ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ. ಸುಮಾರು ಎಲ್ಲ ಕಾರ್ಯಕರ್ತರಿಗೂ ನಾನು ಒಂದು 50 ಸವಾಲು ಹಾಕಿದ್ದೆ. ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ, ಬಿಲ್ಡಪ್ ಕೊಡೋ ನಾಯಕನಲ್ಲ, ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ, ವರ್ಕ್ ಮಾಡ್ತಕ್ಕಂಥ ಶಾಸಕ ಅಲ್ಲ, ಸೇವಕ. ನಾನು ವರ್ಕ್ ಮಾಡಿ ತೋರಿಸ್ತೀನಿ. ನಾನು ಸುಮ್ಮನೆ ನಾನು ಡೂಪ್ಲಿಕೇಟ್ ಮಾತುಗಳು, ಇನ್ನೊಂದು ಮಾತು, ನಾನು ಏನು ಹೇಳ್ತೀನೋ ಅದೇ ಮಾಡ್ತೀನಿ.